ಸೆಕೆಂಡ್ ಪಿ ಯು ಸಿಗೆ ಬಂದಾಗ ಫಸ್ಟ್ ಪಿ ಯು ಸಿ ಎಲ್ಲ ಚಾಪ್ಟರ್ ಮರ್ತೋಗಿರುತ್ತೆ. ನಂತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದರೆ ಮೋಸ್ಟ್ಲಿ ಚಾಪ್ಟರ್ಗಳೇ ಗೊತ್ತಿರಲ್ಲ, ಇನ್ನು ಸಾಲ್ವ್ ಮಾಡೋದಿಲ್ಲ ಮೆಜಾರಿಟಿಗೆ. ಹಾಗಾಗಿ ಇದು 2 ಇಯರ್ಸ್ ಪ್ರಾಜೆಕ್ಟು. ಫಸ್ಟ್ ಇಯರ್ ಮುಗಿದೋದ್ರೂ ಕೂಡ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದರ ವೆಯ್ಟೇಜ್ ಜಾಸ್ತಿ ಇದೆ. ಫಸ್ಟ್ ಇಯರ್ನೂ ಕೂಡ ನಾವು ಟಚ್ಚಲ್ಲೇ ಇಟ್ಕೊಳ್ಬೇಕು, ಓದ್ತಾ ಇರಬೇಕಾಗ್ತದೆ. ಹಾಗಾದರೆ ಅಂಥ ಪ್ರಾಬ್ಲಮ್ ಯಾವುದು? ಪ್ರಾಬ್ಲಮ್ ನಂಬರ್ 5. ವಾಟ್ ಈಸ್ ದ ಪಿ ಎಚ್ ಆಫ್ 10⁻⁸ molar HCl? ನಿಮಗೆ ಸರ್ಪ್ರೈಸ್ ಆಗಿರಬೇಕು. ಏನು ಸರ್ ಇದು ಭಾಳ ಕಷ್ಟ ಅಂತಾರಲ್ಲ, ಆಲ್ರೆಡಿ ಮಾಡಿದ್ದೀವಿ ನಾವು. ವಾಟ್ ಈಸ್ ದ ಪಿ ಎಚ್ ಆಫ್ m/100 HCl ಮಾಡಿದ್ದೀವಿ. m/100 ಅಂದರೆ 10⁻² molar HCl ಅಂತ. 10⁻² ಬಂದರೆ 2 ಬರುತ್ತೆ, 10⁻³ ಬಂದರೆ 3 ಬರುತ್ತೆ, 10⁻6 ಬಂದರೆ 6 ಬರುತ್ತೆ, 10⁻8 molar HCl ಅಂತ ಕೊಟ್ಟಿದ್ದಾರೆ, 8 ಬರುತ್ತೆ. ಇದೇನು ಕಷ್ಟ? ಅದೇನು ಕನ್ಫ್ಯೂಷನ್ ಆಗುತ್ತೆ ಅಂತ. ಯೂಶಲಿ ಸ್ಟೂಡೆಂಟ್ಸು ಇದೇ ರೀತಿ ಮಾಡೋದು. 10⁻² molar ಆದರೆ 2, -3 ಆದರೆ 3, -6 ಆದರೆ 6, -8 ಆದರೆ 8 ಹಾಕ್ಬಿಡ್ತಾರೆ. ನೋಡಿ, ಈಗ -8ಗೆ 8 ಹಾಕಿದ್ರಿ. 8 ಅಂದರೆ ಇದು ಬೇಸ್. ನಮಗೆ ಕೊಟ್ಟಿರುವಂಥ ಸಬ್ಸ್ಟೆನ್ಸ್ ಯಾವುದು? ಆ್ಯಸಿಡ್. ನಮಗೆ ಕೊಟ್ಟಿರೋದು ಆ್ಯಸಿಡ್, ನಮಗೆ ಬರ್ತಾ ಇರುವಂಥ ಪಿ ಎಚ್ ಬೇಸ್ದು. 99% ಸ್ಟೂಡೆಂಟ್ಸು ಇದನ್ನೇ ಮಾಡೋದು. ವಾಟ್ ಈಸ್ ದ ಪಿ ಎಚ್ ಆಫ್ 10⁻8 molar HCl ಅಂದರೆ 8ನೇ ಬರೀತಾರೆ ಅಕಾರ್ಡಿಂಗ್ ಟು ಈಕ್ವೇಷನ್, ಅಕಾರ್ಡಿಂಗ್ ಟು ಪಿ ಎಚ್ ಡೆಫಿನೇಷನ್. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ನಾವು ಪಾಯಿಂಟ್ನ ಕಾನ್ಸಂಟ್ರೇಟ್ ಮಾಡಬೇಕು. ಇಫ್ ದ ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ಸ್ ಆರ್ ಈಕ್ವಲ್ ಟು 10⁻⁻7 molar, or if the concentration of the acids are less than 10⁻7 molar, ಯಾವುದೇ ಅಸಿಡಿಕ್ ಸೊಲ್ಯೂಷನ್ನಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನು 10⁻7 molar ಇದ್ದರೆ, ಅದಕ್ಕಿಂತ ಕಡಿಮೆ ಇದ್ದರೆ, ಅದಕ್ಕಿಂತ ಕಡಿಮೆ ಅಂದರೆ -8 molar, -9 molar, -10 molar, 10⁻8, 10⁻9, 10⁻10, -11, 10⁻12, ಇವೆಲ್ಲ ಲೆಸ್ ದ್ಯಾನ್ 10⁻7. ಯಾವ ಅಸಿಡಿಕ್ ಸೊಲ್ಯೂಷನಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನು 10⁻7 ಅದಕ್ಕಿಂತ ಕಡಿಮೆ ಇರುತ್ತೋ ಅಂಥ ಕಡೆ ನಾವು ನೆಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ಎ ಸೊಲ್ಯೂಷನ್ ತಗೊಳ್ಬೇಕು. ಹಂಗಂದ್ರೆ ಏನು ಮಾಡಬೇಕು ಸರ್? ಕೊಟ್ಟಿರುವಂಥ ಕಾನ್ಸಂಟ್ರೇಷನ್ಗೆ ನಮಗೆ ಗೊತ್ತು ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟ್ರಲ್ಲಿ ವಾಟ್ ಈಸ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಇನ್ ವಾಟರ್? 10⁻7 molar. ವಾಟ್ರಲ್ಲಿ 10⁻7 molar ಇದೆ. ನಮ್ಮ ಪ್ರಾಬ್ಲಮಲ್ಲಿ ಎಷ್ಟಿದೆ ಅವೆರಡನ್ನೂ ಆ್ಯಡ್ ಮಾಡ್ಕೊಂಡು ಆನಂತರ ನಾವು ಪಿ ಎಚ್ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಇದು ಮಾಡೋಣ. ಸೊ ವಾಟ್ ಇಸ್ ಅವರ್ ಕ್ವಶನ್? ವಾಟ್ ಈಸ್ ದ ಪಿ ಎಚ್ ಆಫ್ 10⁻8 molar HCl ಅಂದರೆ ನೆಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇಟ್ಸ್ ಈಕ್ವಲ್ ಟು 10⁻7 molar plus 10⁻8 molar. It's equal to 1 into 10⁻7 plus 0.1 into 10⁻7. It's equal to 1.1 into 10⁻7 molar. It is a net hydrogen ion concentration. ಗೊತ್ತಾಗ್ತಿಲ್ಲ? ಇದು ವಾಟ್ರದು, ಇದು ಪ್ರಾಬ್ಲಮ್ದು. ಈಗ ಪಿ ಎಚ್ ಈಕ್ವೇಷನ್ಸ್ ತಗೊಳ್ಳಿ. ಪಿ ಎಚ್ ಇಸ್ ಈಕ್ವಲ್ ಟು negative logarithm to the base 10 of hydrogen ion concentration. It's equal to minus log to the base 10 of 1.1 into 10⁻7. log AB ಮೆಥಡ್ ಅಪ್ಲೈ ಮಾಡಿ. ಪಿ ಎಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ಮೈನಸ್ ಲಾಗ್ ಟು ದಿ ಬೇಸ್ 10 ಆಫ್ 1.1 ಪ್ಲಸ್ ಮೈನಸ್ ಲಾಗ್ ಟು ದಿ ಬೇಸ್ 10 ಆಫ್ 10⁻⁻7 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಟು ದಿ ಬೇಸ್ ಆಫ್ 1.1. ಈಗ ಲಾಗ್ ನೋಡ್ಕೊಳ್ಬೇಕು. 1.1ಗೆ ಲಾಗ್ ಹೇಗೆ ನೋಡೋದು? 11 ನೋಡಬೇಕು. 11ಲ್ಲಿ 0 ನೋಡಿದ್ರೆ 0.414 ಅಂತ ಬರುತ್ತೆ. ಯಾವುದಲ್ಲಿ ನೋಡಬೇಕು? 11ನಲ್ಲಿ 0 ನೋಡಿದ್ರೆ. ನೋಡಿ, ಇದು 11 ಲಾಗರಿಥಮ್ ಪ್ರಾಪರ್ಟಿ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. 11ನಲ್ಲಿ 0 ನೋಡಿದ್ರೆ 0.414 ಬರುತ್ತೆ. ಹಾಗಾದರೆ
ಅದು ಕ್ಯಾಕ್ಸ್ಟಿಕ್ ಎಷ್ಟು 1.1ಗೆ ಕ್ಯಾಕ್ಸ್ಟಿಕ್ಕು 0 ಇರುತ್ತೆ. 1.1ಗೆ ಕ್ಯಾಕ್ಸ್ಟಿಕ್ಕು 0, 11ನಲ್ಲಿ 0 ನೋಡಿದ್ರೆ 0.414 ಇದೆ. ಮತ್ತು ಇದು ಲಾಗ್ ಎ ಟು ದಿ ಪವರ್ ಆಫ್ n = n log a ಹೇಳಿದ್ದೀವಿ. ಸೊ ಇಟ್ಸ್ ಈಕ್ವಲ್ ಟು +7 ಆಗುತ್ತೆ. ಆಗ ಪಿ ಎಚ್ 6 to 7 ಆಗುತ್ತೆ. ನೋಡಿ ಸ್ಟೂಡೆಂಟ್ಸ್ ಎಲ್ಲ ಟೆಂಪ್ಟ್ ಆಗೋದಿಲ್ಲಿ ವಾಟ್ ಇಸ್ ದ ಪಿ ಎಚ್ ಆಫ್ 10⁻8 ಮೋಲಾರ್ HCl ಅಂದರೆ 8 ಬರೆದುಬಿಡ್ತಾರೆ ಸುಲಭ ಅಂತ. ಯಾಕೆಂದರೆ 8 ಆಪ್ಷನ್ನು ಕೂಡ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಯಾರು ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ ಸಬ್ಜೆಕ್ಟ್, ಬೇಗ ಅವ್ರಿಗೆ ಟಿಕ್ ಹಾಕ್ಕೊಡ್ಬೇಕು. ಸರಿ, 10⁻2 ಅಂದರೆ 2, 10⁻3 ಅಂದರೆ 3 ಅಕಾರ್ಡಿಂಗ್ ಟು ಡೆಫಿನೇಷನ್. -7 ಮೋಲಾರ್ ಅದಕ್ಕಿಂತ ಕಡಿಮೆ ಇದ್ದಾಗ, ಅದು ವೆರಿ ಡೈಲ್ಯೂಟ್ ಸೊಲ್ಯೂಷನ್ಸ್ ಆದಾಗ ನೆಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಕಂಡುಹಿಡ್ಕೊಳ್ಬೇಕು. ನೆಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂದರೆ ವಾಟ್ರಲ್ಲಿರುವಂಥ ಹೈಡ್ರೋಜನ್ ಅಯಾನು ನಮ್ಮ ಸೊಲ್ಯೂಷನ್ಲಿರುವಂಥ ಹೈಡ್ರೋಜನ್ ಅಯಾನು ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ನೆಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟು ಬರುತ್ತೆ, ಅದನ್ನ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಲಾಗರಿಥಮ್ ಪ್ರಾಪರ್ಟಿ ಪ್ರಕಾರ ಅದನ್ನ ಸಿಂಪ್ಲಿಫೈ ಮಾಡಿ ನಮ್ಗೆ ಆನ್ಸರ್ ಎಷ್ಟು ಬರಬೇಕು, 6 to 7. ಇದು 10⁻8 ಮೋಲಾರ್ HClಗೆ ಅಲ್ಲ, 10 to the power of -7, -8, -9, -10, -11, -12, -13, -14. ಅದಕ್ಕೆ ನಾವು ಒಂದು ಡೈಲಾಗ್ ಹೇಳಿದೆ, ಇಫ್ ದ ಕಾನ್ಸಂಟ್ರೇಷನ್ ಆಫ್ ದಿ ಆಸಿಡ್ಸ್ ಈಸ್ ಈಕ್ವಲ್ ಟು 10 to the power of -7 molar, or if the concentration of the acids are less than 10 to the power of -7 molar, in all such cases the pH of the solution is always between 6 to 7. ಅದೇ ರೀತಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇದನ್ನೇ ವಾಟ್ ಈಸ್ ದ ಪಿ ಎಚ್ ಆಫ್ 10 to the power of -8 ಮೋಲಾರ್ NaOH ಅಂತ ಕೇಳಿದಾಗ ಅದು HCl ಅಂತ ಕೇಳಿದಾಗ 6 to 7 ಆಯಿತು. ಈಗ NaOH ಅಂತ ಕೇಳಿದಾಗ ಫಸ್ಟ್ ನಾವು ನೆಟ್ ಹೈಡ್ರಾಕ್ಸಿಲ್ ಅಯಾನ್ ಕಾನ್ಸಂಟ್ರೇಷನ್ ಕಂಡುಹಿಡ್ಕೊಳ್ಬೇಕು. ನೋಟ್ ಮಾಡ್ಕೊಂಡಿದ್ದೀರಲ್ಲ, ಹೇಗೆ ನೆಟ್ ಹೈಡ್ರಾಕ್ಸಿಲ್ ಅಯಾನ್ ಕಾನ್ಸಂಟ್ರೇಷನ್ ಕಂಡುಹಿಡಿಯೋದು? What is the equation used to calculate net hydroxyl ion concentration? ವಾಟರಲ್ಲಿ ಎಷ್ಟಿದೆ ಹೈಡ್ರಾಕ್ಸಿಲ್ ಅಯಾನು 10 to the power of -7 ಮೋಲಾರ್, ಇಲ್ಲ ಎಷ್ಟಿದೆ 10 to the power of -8 ಮೋಲಾರ್. ಸಿಂಪ್ಲಿಫೈ ಮಾಡಿ 10 to the power of -7 plus 0.1 into 10 to the power of -7 ಇಟ್ಸ್ ಈಕ್ವಲ್ ಟು 1.1 into 10 to the power of -7 ಮೋಲಾರ್ ಆಗುತ್ತೆ. ಇಟ್ ಈಸ್ ನೆಟ್ ಹೈಡ್ರಾಕ್ಸಿಲ್ ಅಯಾನ್ ಕಾನ್ಸಂಟ್ರೇಷನ್. ಓಕೆನಾ? ನೆಟ್ ಹೈಡ್ರಾಕ್ಸಿಲ್ ಅಯಾನ್ ಕಾನ್ಸಂಟ್ರೇಷನ್ ಇಷ್ಟು ಬಂತು. POH ಈಕ್ವೇಷನ್ಸ್ಗೆ ಹಾಕಿ POH is equal to minus log to the base 10 of molar concentration of hydroxyl ion. Substitution ಮಾಡಿ, it's equal to minus log to the base 10 of 1.1 into 10 to the power of -7. ಆಲ್ರೆಡಿ ಲಾಗ್ ಎ ಬಿ ಮೆಥಡ್ ಅಪ್ಲೈ ಮಾಡಿದ್ವಲ್ಲ, ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ, POH is equal to 6 to 7 ಬರುತ್ತೆ. POH 6 to 7 ಬಂದರೆ therefore pH is equal to 7 to 8 ಬರಬೇಕು. ಇದು ತುಂಬ ಇಂಪಾರ್ಟೆಂಟು. ಯೂಸ್ವಲಿ ರಿಪೀಟ್ ಆಗ್ತಾನೆ ಇರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಯಾಕೆಂದ್ರೆ ತಪ್ಪು ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ. -8 ಅಂದರೆ 8 ಅಂತ ಟೆಂಪ್ಟ್ ಆಗೋರೇ ಜಾಸ್ತಿ. ಹಾಗಾಗಿ ಇಂಥ ಕೇಸಸ್ನ ನಾವು ಸ್ಪೆಸಿಫಿಕ್ಕಾಗಿ ಯೋಚನೆ ಮಾಡ್ಕೊಂಡೇ ಇರಬೇಕು. ಈ ಥರ ಟ್ವಿಸ್ಟ್ ಮಾಡ್ತಾನೆ ಇರ್ತಾರೆ. ಇಂಥ ಕಡೆನೇ ನಿಮ್ಮನ್ನ ತಪ್ಪು ಮಾಡೋದಕ್ಕೆ ಅವರು ಕ್ವಶನ್ ಸೆಟ್ ಮಾಡಿರ್ತಾರೆ. 10 to the power of -8 ಮೋಲಾರ್ HCl ಅಂದರೆ ವಾಟ್ ಇಸ್ ದ PH 6 to 7. 10 to the power of -8 ಮೋಲಾರ್ NaOH ಅಂದರೆ ವಾಟ್ ಇಸ್ ದ PH 7 to 8. 7 to 8 ಅಂದರೆ ಏನು, ವೀಕ್ ಬೇಸ್. 6 to 7 ಅಂದರೆ ಏನು, ವೀಕ್ ಆ್ಯಸಿಡ್. ನಿಮಗೆ ಆ್ಯಕ್ಚುಲಿ ನೀವು PHನ್ನೇ 6 to 7 ಮಾಡಿಬಿಟ್ಟಿದ್ದಿದ್ರೆ ಇದು ಆ್ಯಸಿಡ್ PH ಬರ್ತಾಯಿತ್ತು. ನಮ್ಮ ಕಾಂಪೌಂಡ್ ಯಾಕೆ ಆಗ್ತಾಯಿತ್ತು, ಬೇಸ್. ಕೊಟ್ಟಿರುವಂಥ ಕಾಂಪೌಂಡ್ ಬೇಸ್ ಆದಮೇಲೆ ನಮಗೆ ಬೇಸ್ PH ಬರಬೇಕು. ಅಲ್ಲಿ ಕೊಟ್ಟಿರುವಂಥ ಕಾಂಪೌಂಡ್ ಆ್ಯಸಿಡ್ ಆದಮೇಲೆ ಅದು ಆ್ಯಸಿಡ್ PH ಬರಬೇಕು. -8 ಅಂದಾಗ 8 ಬಂತಲ್ಲ, ಆಗ ನೀವು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. 8 ಬಂದರೆ ಇದು ಬೇಸ್ ಆಗ್ತದೆ, ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ಮು ಆ್ಯಸಿಡ್ ಅಂತ ಮಾಡಬೇಕಾಗ್ತದೆ. ಗೊತ್ತಾಗ್ತದೆ ಅಲ್ಲ? ವೆರಿ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ನ್ಯೂಮರಿಕಲ್ ಈಸ್ calculate the pH of
40 milligrams of sodium hydroxide in 10 liter solution. ಏನು ಕ್ವಶನ್? 40 milligrams of sodium hydroxide is present in 10 liter solution. Calculates its pH. 10 ಲೀಟ್ರ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನಲ್ಲಿ 40 ಮಿಲಿಗ್ರಾಮು ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಹಾಗಾದರೆ ಇದ್ರ ಪಿ ಎಚ್ ಎಷ್ಟು ಯೂಸಲಿ ಕೇಳ್ತಾರೆ. ಈಗ 40 ಮಿಲಿಗ್ರಾಮ್ಸ್ನ ಗ್ರಾಮ್ ಕನ್ವರ್ಟ್ ಮಾಡಿ. 40 ಮಿಲಿಗ್ರಾಮ್ ಈಸ್ ಈಕ್ವಲ್ ಟು 40 ಇಂಟು 10 to the power of 1 milligram is equal to how many grams? 10 to the minus 3 grams, right? 1 milligram, 40 milligrams is equal to grams. It's equal to 40 into 10 to the minus 3 grams. Okay. It is present in how many liter? It is present in 10 liter. Convert it into 1 liter. ಎಷ್ಟು ಹೋಗುತ್ತೆ ಇದು? ಎಷ್ಟು ಟೈಮ್ ಹೋಗುತ್ತೆ? 4 times. It's equal to 4 into 10 to the minus 3 gram per liter. 40 ಮಿಲಿಗ್ರಾಮ್ಸ್ನ ಗ್ರಾಮ್ ಮಾಡಿ. ಎಷ್ಟು ಗ್ರಾಮು 10 ಲೀಟ್ರಲ್ಲಿದೆ, ಎಷ್ಟು ಗ್ರಾಮು 1 ಲೀಟ್ರಲ್ಲಿದೆ? ಎಷ್ಟು ಗ್ರಾಮ್ ಇದೆ 1 ಲೀಟ್ರಲ್ಲಿ? 4 ಇಂಟು 10 minus 3 ಗ್ರಾಮ್ ಪರ್ ಲೀಟರ್. ನಮಗೆ ಮೊಲ್ಯಾರಿಟಿ ಅಂದರೆ ಒಂದು ಈಕ್ವೇಷನ್ ಗೊತ್ತು. ಮೊಲ್ಯಾರಿಟಿ ಈಸ್ ಈಕ್ವಲ್ ಟು ಮಾಸ್ ಪರ್ ಲೀಟರ್ ಬೈ ಮೋಲಾರ್ ಮಾಸ್. ಮಾಸ್ ಪರ್ ಲೀಟರ್ ಎಷ್ಟಿದೆ ಇಲ್ಲಿ? 4 ಇಂಟು 10 to the minus 3. ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್? 40. ಕ್ಯಾನ್ಸಲ್ ಆದರೆ 10 times. ಮೇಲ್ಗಡೆಗೆ ಹೋದರೆ 10 to the minus 4 ಮೋಲಾರ್. ಇಟ್ಸ್ ಈಕ್ವಲ್ ಟು ಮೊಲಾರಿಟಿ ಅಂದ್ರೇನು? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್. ನೋಟ್ ಮಾಡ್ಕೊಳ್ಳಿ. 40 ಮಿಲಿಗ್ರಾಮ್ಸ್ ಎಷ್ಟು ಗ್ರಾಮ್ ಆಗುತ್ತೆ? 10 ಲೀಟ್ರಲ್ಲಿರುತ್ತೆ. 1 ಲೀಟ್ರಲ್ಲಿ ಇಷ್ಟು. ಮೊಲಾರಿಟಿ ಅಂದರೆ ಮಾಸ್ ಪರ್ ಲೀಟರ್ ಬೈ ಮೋಲಾರ್ ಮಾಸ್. ಇದು ಮಾಸ್ ಪರ್ ಲೀಟರ್, ಇದು ಮೋಲಾರ್ ಮಾಸ್. ಮೊಲಾರಿಟಿ ಮೀನ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್. ಇಟ್ಸ್ ಈಕ್ವಲ್ ಟು 10 to the minus 4 ಮೋಲಾರ್. ನೋಟ್ ಮಾಡ್ಕೊಂಡ್ರಾ? What is the next step? Calculate POH. POH is equal to minus log to the base 10 of molar concentration of hydroxyl ion. It's equal to minus log to the base 10 of 10 to the power minus 4. It's equal to 4. What is the POH? 4. ನಮಗೇನು ಬೇಕು? pH. Therefore, pH is equal to 14 minus POH. It's equal to 14 minus 4. It's equal to 10. ನೋಡಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆದರೆ ಇದು 1 ಮಾರ್ಕ್. ಅದೇ ನಾವು ವರ್ಕ್ ಮಾಡಬೇಕಾದ್ರೆ ಮಿನಿಮಮ್ 4 ರಿಂದ 5 ಮಾರ್ಕ್ಸ್ ವೈಟೇಜ್ ಇದೆ ಇದು. ವಾಟ್ ಇಸ್ ದ pH? 10. ವಾಟ್ ಇಸ್ ದ POH? 4. ಫಸ್ಟು ಮಿಲಿಗ್ರಾಮ್ನ ಗ್ರಾಮ್ ಮಾಡಿ. ಇಷ್ಟು ಗ್ರಾಮು 10 ಲೀಟ್ರ್ ಇದ್ದರೆ 1 ಗ್ರಾಮು, ಎಷ್ಟು ಗ್ರಾಮು 1 ಲೀಟ್ರ್ ಇದೆ ಕ್ಯಾಲ್ಕುಲೇಟ್ ಮಾಡಿ. ಆನಂತರ ಮೊಲ್ಯಾರಿಟಿ ಕ್ಯಾಲ್ಕುಲೇಟ್ ಮಾಡಿ. ನಂತರ POH ಕ್ಯಾಲ್ಕುಲೇಟ್ ಮಾಡಿ. ಫೈನಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ pH. ಕ್ಲಿಯರ್? ಹಾಗಾದರೆ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಏನು ಕೇಳ್ಬೋದು ಇಲ್ಲಿ ನ್ಯೂಮರಿಕಲ್ಸಲ್ಲಿ? ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ಸು ಪ್ರಾಬ್ಲಮ್ ನಂಬರ್ 8 ಆಲ್ಮೋಸ್ಟ್ ಈಗ ಕೇಳ್ತಾರೆ. ವಾಟ್ ಈಸ್ ದ pH ಆಫ್ ದಿ ರಿಸಲ್ಟಿಂಗ್ ಮಿಕ್ಸರ್? What is the pH of the resulting mixture by adding equal volume of two solutions of pH 3 and pH 5. What is the pH of the resulting mixture by adding equal volume of two solutions of pH 3 and pH 5? ಎರಡು ಸೊಲ್ಯೂಷನ್ ಇದೆ. ಒಂದ್ರದ್ದು pH 3, ಇನ್ನೊಂದ್ರದ್ದು pH 5. ಅವೆರಡೂ ಕೂಡ ಈಕ್ವಲ್ ವಾಲ್ಯೂಮ್ನ ಒಂದು ಬೀಕರ್ಗೆ ಮಿಕ್ಸ್ ಮಾಡಿದರೆ ಆ ರಿಸಲ್ಟಿಂಗ್ ಮಿಕ್ಸರ್ನ pH ಎಷ್ಟು?
ಈ ಥರ ಪ್ರಾಬ್ಲಮ್ಮು ಕೂಡ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ನಾವು ಯೂಶಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, PH3 ಇದೆ, PH5 ಇದೆ, ಎರಡನೇ ಆ್ಯಡ್ ಮಾಡಿದ್ರೆ 8 ಆಯಿತು, 8ನ 2 ಡಿವೈಡ್ ಮಾಡಿದ್ರೆ 4. ಇದೊಂದು ಆಪ್ಷನ್ ಇರುತ್ತೆ, ಹಾಕ್ಬಿಡ್ತಾರೆ. ಒಂದರದ್ದು 3, ಒಂದರದ್ದು 5, ಆ್ಯಡ್ ಮಾಡಿದ್ರೆ 8 ಡಿವೈಡ್ ಬೈ 2 4 ಆಪ್ಷನ್ ಇದೆ. ಆದರೆ ಹೇಗೆ ಮಾಡಬೇಕು, ಈಗ ಮಾಡಬಾರ್ದು. ವೆನ್ pH is equal to 3, ಅದನ್ನ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಕನ್ವರ್ಟ್ ಮಾಡಬೇಕು. ಇಟ್ಸ್ ಈಕ್ವಲ್ ಟು 0.001 ಮೋಲಾರ್. ವೆನ್ pH is equal to 5, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಇಸ್ ಈಕ್ವಲ್ ಟು 0.00001 ಮೋಲಾರ್. ಎರಡನೇ ಆ್ಯಡ್ ಮಾಡಿ, ಇವಾಗ ನೆಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟು ಬರುತ್ತೆ, 0.00101 ಮೋಲಾರ್ ಆಗುತ್ತೆ. ಇಲ್ಲಿ ಈಕ್ವಲ್ ವಾಲ್ಯೂಮ್ ಮಿಕ್ಸ್ ಮಾಡಿರೋದ್ರಿಂದ ಡಿವೈಡ್ ಬೈ 2 ಇಂದ ಡಿವೈಡ್ ಮಾಡಿ. ಹಾಗೆ ಎಷ್ಟಾಗುತ್ತೆ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಇಸ್ ಈಕ್ವಲ್ ಟು 0.0000505 ಮೋಲಾರ್ ಆಗುತ್ತೆ. ಇಟ್ಸ್ ಈಕ್ವಲ್ ಟು 5.05 ಇಂಟು 10⁻⁻⁴ ಮೋಲಾರ್ ಆಗುತ್ತೆ. ಇಟ್ಸ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್. ಈಕ್ವಲ್ ವಾಲ್ಯೂಮ್ ಅಂದರೆ 2 ಇಂದ ಡಿವೈಡ್ ಮಾಡಲೇಬೇಕು. ಈಗ pH ಇಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮಾಡಿ. pH is equal to minus log to the base 10 of molar concentration of hydrogen ion. Clear? Minus log to the base 10 of 5.05 into 10⁻⁴. log AB method apply ಮಾಡ್ಕೊಳ್ಳಿ. minus log to the base 10 of 5.05 plus minus log to the base 10 of 10⁻⁴. ಈಗ 5.05ಗೆ ಕ್ಯಾಕ್ಸ್ಟಿಕ್ ತೆಗೆದ್ರೆ ಇದು ಒಂದು ಡಿಜಿಟ್ ಇರೋದ್ರಿಂದ 0 ಆಗುತ್ತೆ. 50ರಲ್ಲಿ 5 ನೋಡಬೇಕು. ಲಾಗ್ 50ರಲ್ಲಿ 5 ನೋಡಿ, ಇದು 50, ಇಲ್ಲಿ 5, 7033. ಇಲ್ಲಿ ಒಂದು ಡಿಜಿಟ್ ಇದೆ, ಕ್ಯಾಕ್ಸ್ಟಿಕ್ 0. 50ರಲ್ಲಿ 5 ನೋಡಿದ್ರೆ ಇಷ್ಟು ಬರುತ್ತೆ, ಮೈನಸ್ ಇದು ಪ್ಲಸ್ 4 ಬರುತ್ತೆ. ಹಾಗಾದ್ರೆ ಎಷ್ಟು ಬರುತ್ತೆ, ಇಟ್ ಮೇ ಅರೌಂಡ್ 3.2997 ಬರುತ್ತೆ, 2967 ಬರುತ್ತೆ. ಕ್ಲಿಯರ್? ಹೀಗೆ pH3 ಇದ್ದಾಗ ಇಟ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಗೊತ್ತಾಗ್ತದೆ ಅಲ್ಲ. pH5 ಇದ್ದಾಗ ಇಟ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್. ಎರಡನೇ ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಬೇಕು. ಈಕ್ವಲ್ ವಾಲ್ಯೂಮ್ ತಗೊಂಡಿದ್ದೀವಿ, ಅದಕ್ಕೆ pH ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಬರುತ್ತೆ. ಬಟ್ ಅವರೇ ಇಂಥ ಪ್ರಾಬ್ಲಮ್ ಕೊಟ್ಟಾಗ ಇದನ್ನು 250, ಇದನ್ನು 750 ಅಂತ ಕೊಟ್ಟಾಗ ಡಿವೈಡ್ ಬೈ 2 ಮಾಡೋದು ಬೇಡ. 1 ಲೀಟರ್ ಮೋಲಾರ್ ಕಾನ್ಸಂಟ್ರೇಷನ್ ಅಂದರೆ ಪರ್ ಲೀಟರ್. ಅವರೇ 1 ಲೀಟ್ರಿಗೆ ಮ್ಯಾಚ್ ಮಾಡಿದರೆ ಡೋಂಟ್ ಡಿವೈಡ್ ದ ವ್ಯಾಲ್ಯೂ ಬೈ 2. ಈಕ್ವಲ್ ವಾಲ್ಯೂಮ್ ಅಂತ ಕೊಟ್ಟಿದ್ರು ಮಾತ್ರ ಡಿವೈಡ್ ದ ವ್ಯಾಲ್ಯೂ ಬೈ 2. ಆನಂತರ ನೀವು pH ಕ್ಯಾಲ್ಕುಲೇಟ್ ಮಾಡಬೇಕು. ಈ ಥರದ್ದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಬೋರ್ಡ್ ಎಕ್ಸಾಮ್ಗೂ ಕೇಳ್ತಾ ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೇಳ್ತಾ ಇರ್ತಾರೆ. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, 3 + 5 = 8, 8/2 = 4 ಬರೀತಾರೆ. ಬಟ್ ಆನ್ಸರ್ 4 ಇರಲ್ಲ. ಸೊ ಇದು ಕೂಡ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ ಅಂಡರ್ pH. ನಾವು pH ಆಫ್ ಎ ಸೊಲ್ಯೂಷನಲ್ಲಿ ಥಿಯರಿ ಪಾರ್ಟ್ ಕಡಿಮೆ ಇದೆ. pH ಅಂದ್ರೇನು, pOH ಅಂದ್ರೇನು, pKa ಅಂದ್ರೇನು, pKb ಅಂದ್ರೇನು, ಒಂದು 5 ನಿಮಿಷದ ಪಾರ್ಟ್. ಪ್ರಾಬ್ಲಮ್ ವೈಸಿಗೆ ಬಂದರೆ ಅದು, ಸೊ ಅದರ ಅಪ್ಲಿಕೇಶನ್ಸ್ ಜಾಸ್ತಿ ಇದೆ. ಈ ಕೊನೆಯ ನ್ಯೂಮರಿಕಲ್ಗೆ ಬಂದರೆ pH ಕಾನ್ಸೆಪ್ಟ್ಸ್ ಮೇಲೆ ಕ್ಯಾಲ್ಕುಲೇಟ್ ದ pH ಆಫ್ ದ ರಿಸಲ್ಟಿಂಗ್ ಮಿಕ್ಸರ್. The pH of resulting mixture by adding 250 cm3, 250 ml, 1 molar HCl, 500 ml, 0.2 molar HCl and 250 ml, 0.4 molar HCl. ಈ ಕ್ವಶನ್ ಕೇಳ್ತಾರೆ. ಇಲ್ಲಿ 3 ಆ್ಯಸಿಡ್ ಇದೆ, ಒಂದು HNO3, ಇಲ್ಲಿ 3 ಆ್ಯಸಿಡ್ ಇದೆ, ಒಂದು HCl, ಒಂದು ಸಲ್ಫ್ಯೂರಿಕ್ ಆ್ಯಸಿಡ್,
ಇನ್ನೊಂದು ನೈಟ್ರಿಕ್ ಆ್ಯಸಿಡ್. 3 ಆ್ಯಸಿಡ್ ಇದೆ. ಕ್ಯಾಲ್ಕುಲೇಟ್ ದ ಪಿ ಎಚ್ ಆಫ್ ರಿಸಲ್ಟಿಂಗ್ ಮಿಕ್ಸರ್ ಬೈ ಆಡಿಂಗ್ 250 ml ಆಫ್ 1 molar HCl plus 500 ml of 0.2 molar sulfuric acid and 250 ml of 0.4 molar nitric acid. ಈ 3 ಆ್ಯಸಿಡ್ನು ಮಿಕ್ಸ್ ಮಾಡಿದ್ದಾರೆ. ವಾಟ್ ಇಸ್ ದ ಪಿ ಎಚ್ ಆಫ್ ದ ರಿಸಲ್ಟಿಂಗ್ ಸೊಲ್ಯೂಷನ್? ಈಗ ನಾವು ಒಂದು ಈಕ್ವೇಷನ್ಸ್ ತಗೊಳ್ಬೇಕು. ಪಿ ಎಚ್ ಆಫ್ ದ ರಿಸಲ್ಟಿಂಗ್ ಸೊಲ್ಯೂಷನ್ ಕಂಡುಹಿಡಿಬೇಕಾದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಕಂಡುಹಿಡಿಬೇಕು. ಹಾಗಾಗಿ ಮೊಲಾರಿಟಿ ಕಂಡುಹಿಡಿಯುವಂಥ ಈಕ್ವೇಷನ್ M4 is equal to 4ನೇ ಸೊಲ್ಯೂಷನ್ ಇದು M1V1 plus M2V2 plus M3V3 by V1 plus V2 plus V3. ಈ ಈಕ್ವೇಷನ್ ಹಾಕಲೇಬೇಕು. ಸಬ್ಸ್ಟಿಟ್ಯೂಷನ್ ಮಾಡಿ. M1 ಎಷ್ಟು 1 into 250 plus 0.2 into 500 plus 0.4 into 250 by 250 plus 500 plus 250. M4 is equal to M1V1 plus M2V2 plus M3V3 by V1 plus V2 plus V3. 3 ಆ್ಯಸಿಡ್ ಆಗಿರೋದ್ರಿಂದ ಸಪೋಸ್ 2 ಆ್ಯಸಿಡ್ ಆಗಿ ಒಂದು ಬೇಸ್ ಹಾಕಿದರೆ ಇಲ್ಲಿ ಮೈನಸ್ ಹಾಕಬೇಕಾಗಿತ್ತು. 2 ಆ್ಯಸಿಡ್ ಆಗಿ ಒಂದು ಬೇಸ್ ಆಗಿದ್ದರೆ ಇಲ್ಲಿ ಮೈನಸ್. ದ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ಅಸಿಡಿಕ್. 2 ಬೇಸ್ ಆಗಿ ಒಂದು ಆ್ಯಸಿಡ್ ಆದರೆ ಇಲ್ಲಿ ಮೈನಸ್. ದ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ಬೇಸಿಕ್. ಆಗ ಇಲ್ಲಿ OH ಮೈನಸ್ ಸಿಗುತ್ತೆ. ಈಗ ನಮಗೆ ಈ ಪ್ರಾಬ್ಲಮ್ಗೆ ಪ್ಲಸ್ ಆಗಿದೆ. ಎಷ್ಟು ಬಂತು ನೋಡಿ. ಇಟ್ಸ್ ಈಕ್ವಲ್ ಟು 250. 0.2 into 500 ಅಂದರೆ 100. 0.4 into 250 ಅಂದರೆ 0.4 into 250. It may around 100 by 1000. So 250, 450 by 1000. 450 by 1000 is equal to 0.450 molar. It is the net hydrogen concentration. ಅದಕ್ಕೆ ನೀವು ಪಿ ಎಚ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಪಿ ಎಚ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹಾಗೇನಾಗುತ್ತೆ ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಟು ದಿ ಬೇಸ್ 10 ಆಫ್. ಸಾರಿ, ಈ ಪ್ರಾಬ್ಲಮ್ ಟೆಕ್ನಿಕಲ್ ಪ್ರಾಬ್ಲಮ್ 0.1 ಆ ಕಡೆ ಇದು 0.1 ಅಂದರೆ ಇದು 25 ಆಗುತ್ತೆ. 225 0.1 into 250 0.1 into 250 25 225 by 1000. Yes, no problem. Okay, no problem. So ಎಷ್ಟು ಬರುತ್ತೆ? It is 1. Okay, take the same, no problem. ಹಾಗೆ ತಗೊಳ್ಳಿ. ಎಷ್ಟು ಬರುತ್ತೆ? 0.4 into 10 to 4.5 into 10 to the power minus 1. pH is equal to minus log to the base 10 of 4.5 into 10 to the minus 1. Simplify this. Minus log to the base 10 of 4.5 plus minus log to the base 10 of 10 to the power minus 1. It's equal to, it is plus 1. Again characteristic for 4.5 0. 45 0 log ನೋಡಿ. 45 0 65 32 65 32. This is 1. So calculate ಮಾಡಿ ಪಿ ಎಚ್ ಎಷ್ಟು ಬರುತ್ತೆ ಇವಾಗ. ಪಿ ಎಚ್ ಇಸ್ ಈಕ್ವಲ್ ಟು, ದಿಸ್ ಇಸ್ ಮೈನಸ್, ಇಟ್ ಮೇ ಅರೌಂಡ್ 0.33468. 3 ಆ್ಯಸಿಡ್ ಇದೆ, 3 ಮಿಕ್ಸ್ ಮಾಡಿದ್ವಿ. ನೆಟ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಇಷ್ಟು ಬಂತು. ಲಾಗ್ ಎ ಬಿ ಮೆಥಡ್ನಲ್ಲಿ ಸಾಲ್ವ್ ಮಾಡಿದಾಗ ಪಿ ಎಚ್ ಎಷ್ಟು ಬರುತ್ತೆ. ಈ ರೀತಿ ಪಿ ಎಚ್ ಮೇಲೆ ಸುಮಾರು ನ್ಯೂಮರಿಕಲ್ಸ್ಗಳು ಬರ್ತಾ ಇರುತ್ತೆ, ನಾವು ಸಾಲ್ವ್ ಮಾಡಬೇಕು. ಹಾಗಾದರೆ ನಮ್ಮ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್. ಯಾವುದು ಟಾಪಿಕು? ಹೈಡ್ರಾಲಿಸಿಸ್ ಆಫ್ ಸಾಲ್ಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇನಾರ್ಗ್ಯಾನಿಕ್ ಸಾಲ್ಟು 4 ಥರ ಇದೆ. What are the 4 types of inorganic salt? Salt of strong acid and strong base. Second one,
salt of strong acid and weak base, salt of weak acid and strong base, salt of weak acid and weak base. 4 ಥರ ಸಾಲ್ಟ್ ಇದೆ. ಯಾವುದಿದು? ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್, ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. ನಮಗೆ ಗೊತ್ತು, ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ನ್ಯೂಟ್ರಲೈಸೇಷನ್. ಆ್ಯಸಿಡ್, ಬೇಸು, ಸಾಲ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ 4 ಸಾಲ್ಟ್ನಲ್ಲಿ ನಮ್ಮ ಟಾಪಿಕ್ ಯಾವುದು? ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ಸ್. ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ಸ್. ಈ 4 ಟೈಪ್ನಲ್ಲಿ ಎ ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸಸ್ ಡು ನಾಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್. ಕೇಳ್ತಾರೆ, ವೈ ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಬೈ ಎ ಸ್ಟ್ರಾಂಗ್ ಬೇಸ್ ಡು ನಾಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್? ಬಿಕಾಸ್ their solution is neutral by hydration of ions. ಯಾಕೆ ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಬೈ ಸ್ಟ್ರಾಂಗ್ ಬೇಸ್ ಹೈಡ್ರಾಲಿಸಿಸ್ ಆಗಲ್ಲ ಅಂದರೆ ಅದರ ಸೊಲ್ಯೂಷನ್ ನ್ಯೂಟ್ರಲ್, ಅದಕ್ಕೆ ಕಾರಣ ಹೈಡ್ರೇಷನ್ ಆಫ್ ಅಯಾನ್ಸ್. ಸೊ ವಿಚ್ ಟೈಪ್ ಆಫ್ ಸಾಲ್ಟ್ ಡು ನಾಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್? ಎ ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. ವೈ? ದೇರ್ ಸೊಲ್ಯೂಷನ್ ಈಸ್ ನ್ಯೂಟ್ರಲ್. Why their solution is neutral? Because of the hydration of ions, because of the solvation of ions. ಹಾಗಾದರೆ ಇದರ ಪಿ ಎಚ್ ಎಷ್ಟಿರ್ಬೋದು? ಪಿ ಎಚ್ ಇಸ್ ಈಕ್ವಲ್ ಟು 7. ಸೊಲ್ಯೂಷನ್ ನ್ಯೂಟ್ರಲ್ ಆಗಿರೋದ್ರಿಂದ ಪಿ ಎಚ್ 7 ಆಗುತ್ತೆ. ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್. ಸೊ ವಿಚ್ ಟೈಪ್ ಆಫ್ ಸಾಲ್ಟ್ ಡು ನಾಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್? ಎ ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಬೈ ಸ್ಟ್ರಾಂಗ್ ಬೇಸ್, ನಾಟ್ ಓನ್ಲಿ ಸೋಡಿಯಂ ಕ್ಲೋರೈಡ್. Any salt of strong acid by strong base do not undergo hydrolysis because their solution is neutral by hydration of ions. Take remaining type of salts. ಬೇರೆ ಟೈಪ್ಸ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. These are salts of different type of acids and bases except salt of strong acid and strong base. So the remaining type of salts undergoes hydrolysis. ಬೇರೆ ಥರ ಸಾಲ್ಟ್ಸ್ ಇದೆಯಲ್ಲ, ಇವು ಹೈಡ್ರಾಲಿಸಿಸ್ ಆಗ್ತವೆ ಬಿಕಾಸ್ ದೇರ್ ಸೊಲ್ಯೂಷನ್ ಈಸ್ ಐದರ್ ಅಸಿಡಿಕ್ ಆರ್ ಬೇಸಿಕ್. ಯಾಕೆ ಅಂದರೆ ಇದರ ಸೊಲ್ಯೂಷನ್ನು ಇಲ್ಲ ಅಸಿಡಿಕ್ ಆಗಿರ್ತವೆ, ಬೇಸಿಕ್ ಆಗಿರ್ತವೆ. ಇಟ್ ಡಿಪೆಂಡ್ಸ್ ಆನ್ ಕೆ ಎ ವ್ಯಾಲ್ಯೂ, ಇಟ್ ಡಿಪೆಂಡ್ಸ್ ಆನ್ ಕೆ ಬಿ ವ್ಯಾಲ್ಯೂ. ಹಾಗಾಗಿ ಇನ್ನು 3 ಥರ ಸಾಲ್ಟ್ಸ್ ಇದೆಯಲ್ಲ, ಅವು ಹೈಡ್ರಾಲಿಸಿಸ್ ಆಗ್ತವೆ. ವಾಟ್ ಇಸ್ ದ ರೀಸನ್? ದೇರ್ ಸೊಲ್ಯೂಷನ್ ಈಸ್ ಅಸಿಡಿಕ್ ಆರ್ ಬೇಸಿಕ್. ಹಾಗಾದರೆ ಅದ್ರ ಪಿ ಎಚ್ ಎಷ್ಟಿರುತ್ತೆ? ದೇರ್ಫೋರ್ ದೇರ್ ಪಿ ಎಚ್ ಇಸ್ ಈಕ್ವಲ್ ಟು 7 ಪ್ಲಸ್ ಹಾಫ್ ಇಂಟು ಪಿ ಕೆ ಎ ಮೈನಸ್ ಪಿ ಕೆ ಬಿ. ಹಾಗಾದರೆ ಈ ಸಾಲ್ಟ್ ಸೊಲ್ಯೂಷನ್ನ ಪಿ ಎಚ್ ಎಷ್ಟು? ಅದು ನ್ಯೂಟ್ರಲ್. ಪಿ ಎಚ್ ಇಸ್ ಈಕ್ವಲ್ ಟು 7. ಈ 3 ಥರ ಸಾಲ್ಟ್ಸ್ಗಳು ಹೈಡ್ರಾಲಿಸಿಸ್ ಆಗೋದ್ರಿಂದ ಅದರ ಸೊಲ್ಯೂಷನ್ನು ಅಸಿಡಿಕ್ ಆರ್ ಬೇಸಿಕ್ ಆಗಿರೋದ್ರಿಂದ ಅದರ ಪಿ ಎಚ್ ಎಷ್ಟಿರುತ್ತೆ? ಪಿ ಎಚ್ ಇಸ್ ಈಕ್ವಲ್ ಟು 7 ಪ್ಲಸ್ ಹಾಫ್ ಇಂಟು ಪಿ ಕೆ ಎ ಮೈನಸ್ ಪಿ ಕೆ ಬಿ. ಇಟ್ ಈಸ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ದಿ ಚಾಪ್ಟರ್ ಕಾಲ್ಡ್ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬೇರೆ ಕಡೆ ಕೇಳ್ತಾ ಇರ್ತಾರೆ, ವಿಚ್ ಟೈಪ್ ಆಫ್ ಸಾಲ್ಟ್ ಡು ನಾಟ್ ಅಂಡರ್ಗೋಸ್ hydrolysis? What is your answer? A salt of strong acid and strong base. Why? Their solution is neutral. Why their solution is neutral? Because of hydration of ions. What about in case of remaining salts? They undergo hydrolysis and their solutions are acidic and basic. Their pH can be calculated using the equation pH is equal to 7 plus half into pKa minus pKb. So this is about another important topic of the chapter called hydrolysis of salt. Come for next one, buffer solutions. Question appear like this: what are buffer solutions? ನಮ್ಗೆ ಆಲ್ರೆಡಿ ಗೊತ್ತು, ಎಲ್ಲ ಸೊಲ್ಯೂಷನ್ಸ್ಗೂ ಕೂಡ ತಂದೆ ಆದಂಥ ಪಿ ಎಚ್ ಇದೆ, ಪಿ ಒ ಎಚ್ ಇದೆ. ಎವರಿ aqueous solutions
ಆರ್ ಎವರಿ ಸೊಲ್ಯೂಷನ್ಸ್ ಹ್ಯಾವ್ ದರ್ ಓನ್ pH ಆ್ಯಂಡ್ pOH. ಇದೇ ಇರುತ್ತೆ. ಸಾಮಾನ್ಯವಾಗಿ ಯಾವುದೋ ಒಂದು ಸೊಲ್ಯೂಷನ್ಗೆ ಸ್ವಲ್ಪ ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಅದರ pH ಬದಲಾವಣೆ ಆಗುತ್ತೆ, ಅಥವಾ ಸ್ವಲ್ಪ ಬೇಸ್ ಆ್ಯಡ್ ಮಾಡಿದ್ರೂ ಕೂಡ ಅದರ pH ಬದಲಾವಣೆ ಆಗುತ್ತೆ. ಯಾವುದೋ ಒಂದು ಸೊಲ್ಯೂಷನ್ ಇದೆ, ಸ್ವಲ್ಪ ಬೇಸ್ ಆ್ಯಡ್ ಮಾಡಿದ್ರಿ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು, pH ವೇರಿ ಆಗುತ್ತೆ ಅಂತ. ಯಾವುದೋ ಒಂದು ಆ್ಯಸಿಡ್ ಇದೆ, ಯಾವುದೋ ಒಂದು ಸೊಲ್ಯೂಷನ್ ಇದೆ, ಅದಕ್ಕೆ ಆ್ಯಸಿಡ್ ಆ್ಯಡ್ ಮಾಡಿದ್ರಿ, ಹಾಗೂ ನಿಮ್ಮ ಮನಸ್ಸಿನಲ್ಲಿ pH ವೇರಿ ಆಗ್ತದೆ. ಸೊಲ್ಯೂಷನ್ಸ್ಗೆ ತಂದೆ ಆದಂಥ pH ಇದೆ, ಆ ಸೊಲ್ಯೂಷನ್ಸ್ಗೆ ಸ್ವಲ್ಪ ಆ್ಯಸಿಡ್ ಆ್ಯಡ್ ಮಾಡಿದಾಗ, ಸ್ವಲ್ಪ ಬೇಸ್ ಆ್ಯಡ್ ಮಾಡಿದಾಗ ಅದ್ರ pHಲ್ಲಿ ಬದಲಾವಣೆ ಆಗಬಹುದು. ಆದರೆ ಕೆಲವು ಟಿಪಿಕಲ್ ಸೊಲ್ಯೂಷನ್ನಲ್ಲಿ ಈವನ್ ಸ್ಮಾಲ್ ಕ್ವಾಂಟಿಟಿ ಆಫ್ ಆ್ಯಸಿಡ್ ಅಥವಾ ಸ್ಮಾಲ್ ಕ್ವಾಂಟಿಟಿ ಆಫ್ ಬೇಸ್ನ ಆ್ಯಡ್ ಮಾಡಿದಾಗ ಆ ಸೊಲ್ಯೂಷನ್ಸ್ pH ಬದಲಾವಣೆ ಆಗಲ್ಲ. ಆ ಸೊಲ್ಯೂಷನ್ಸ್ಗಳು ತನ್ನ pH ಬದಲಾವಣೆಯನ್ನು ಬಯಸಲ್ಲ. ಕೆಲವು ಸೊಲ್ಯೂಷನ್ಸ್ಗಳು ಸ್ಮಾಲ್ ಕ್ವಾಂಟಿಟಿ ಆಫ್ ಎನ್ ಆ್ಯಸಿಡ್, ಸ್ಮಾಲ್ ಕ್ವಾಂಟಿಟಿ ಆಫ್ ಎ ಬೇಸ್ ಆ್ಯಡ್ ಮಾಡಿದಾಗ ತನ್ನ pHನ್ನು ರಿಸ್ಟೋರ್ ಮಾಡ್ಕೊಳ್ತವೆ. ಸಚ್ ಟೈಪ್ ಆಫ್ ಟಿಪಿಕಲ್ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ಬಫರ್ ಸೊಲ್ಯೂಷನ್ಸ್. ಕೇಳ್ತಾರೆ, ವಾಟ್ ಆರ್ ಬಫರ್ ಸೊಲ್ಯೂಷನ್ಸ್? ಬಫರ್ ಸೊಲ್ಯೂಷನ್ಸ್ ಆರ್ ಸೊಲ್ಯೂಷನ್ಸ್ ವಿಚ್ ಕ್ಯಾನ್ ರೆಸಿಸ್ಟ್ change in their pH value even by adding small quantity of an acid or small quantity of a base. ಯಾವ ಸೊಲ್ಯೂಷನ್ಸ್ಗೆ ಸ್ಮಾಲ್ ಕ್ವಾಂಟಿಟಿ ಆಫ್ ಆ್ಯಸಿಡ್ ಆ್ಯಡ್ ಮಾಡಿದಾಗ, ಸ್ಮಾಲ್ ಕ್ವಾಂಟಿಟಿ ಆಫ್ ಎ ಬೇಸ್ ಆ್ಯಡ್ ಮಾಡಿದಾಗ ಆ ಸೊಲ್ಯೂಷನ್ನು ತನ್ನ pHನ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡಲ್ವೋ, ಸಚ್ ಕೈಂಡ್ಸ್ ಆಫ್ ಟಿಪಿಕಲ್ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ಬಫರ್ ಸೊಲ್ಯೂಷನ್ಸ್. ಬಫರ್ ಸೊಲ್ಯೂಷನ್ಸಲ್ಲಿ 3 ಥರ ಬರುತ್ತೆ. ಅಸಿಡಿಕ್ ಬಫರ್, ಬೇಸಿಕ್ ಬಫರ್ ಆ್ಯಂಡ್ ನ್ಯೂಟ್ರಲ್ ಬಫರ್ ಅಂತ 3 ಥರ ಬರುತ್ತೆ. ವಾಟ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬಫರ್ ಸೊಲ್ಯೂಷನ್ಸ್? ಅಸಿಡಿಕ್ ಬಫರ್ ಸೊಲ್ಯೂಷನ್, ಬೇಸಿಕ್ ಬಫರ್ ಸೊಲ್ಯೂಷನ್ಸ್ ಆ್ಯಂಡ್ ನ್ಯೂಟ್ರಲ್ ಬಫರ್ ಸೊಲ್ಯೂಷನ್ಸ್. ಬಫರ್ ಸೊಲ್ಯೂಷನ್ಸ್ ಗೊತ್ತಾಯ್ತಲ್ಲ? ಎಸ್. ಹಾಗಾದರೆ ಅಂಥ ಸೊಲ್ಯೂಷನ್ಸು 3 ಥರ ಇದೆ. ಅಸಿಡಿಕ್ ಬಫರ್ ಸೊಲ್ಯೂಷನ್, ಬೇಸಿಕ್ ಬಫರ್ ಸೊಲ್ಯೂಷನ್, ನ್ಯೂಟ್ರಲ್ ಬಫರ್ ಸೊಲ್ಯೂಷನ್. ಅಸಿಡಿಕ್ ಬಫರ್ ಸೊಲ್ಯೂಷನ್ ಅಂದರೆ ಜನರಲಿಗೆ ಈಗ ಹೇಳ್ತೀವಿ, ಎನಿ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ ಸಾಲ್ಟ್ ವಿತ್ ಸ್ಟ್ರಾಂಗ್ ಬೇಸ್. ನೋಡಿ ಎಷ್ಟು ಚೆನ್ನಾಗಿದೆ. ಎನಿ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ ಸಾಲ್ಟ್ಸ್ ವಿತ್ ಸ್ಟ್ರಾಂಗ್ ಬೇಸ್. ಎಕ್ಸಾಂಪಲ್, ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಅಸಿಟೇಟ್. ಈ ಮಿಕ್ಸರ್ನ ನಾವು ಅಸಿಡಿಕ್ ಬಫರ್ ಅಂತ ಕರಿತೀವಿ. ಬೇಸಿಕ್ ಬಫರ್ ಅಂದರೆ ಎನಿ ವೀಕ್ ಬೇಸ್ ಆ್ಯಂಡ್ ಇಟ್ ಸಾಲ್ಟ್ಸ್ ವಿತ್ ಸ್ಟ್ರಾಂಗ್ ಆ್ಯಸಿಡ್. ಎನಿ ವೀಕ್ ಬೇಸ್ ಆ್ಯಂಡ್ ಇಟ್ ಸಾಲ್ಟ್ಸ್ ವಿತ್ ಸ್ಟ್ರಾಂಗ್ ಆ್ಯಸಿಡ್. ನ್ಯೂಟ್ರಲ್ ಬಫರ್ ಅಂದರೆ a solution of a salt of weak acid and weak base. Give an example for acidic buffer. Give an example for basic buffer. Give an example for neutral buffer. Any weak acid and it salts with strong base, acidic buffer. Any weak base and it salts with strong acid, basic buffer. A solution of a salt of weak acid and weak base is an example for neutral buffer. Give an example for neutral buffer. Ammonium acetate, ammonium formate. Acidic buffer ಆದರೆ acetic acid and sodium acetate. Basic buffer ಆದರೆ ammonium hydroxide, ammonium chloride. 2 more questions ಇಷ್ಟೇ ಕೇಳೋದು. What are buffer solutions? Give an example for acidic buffer, basic buffer and neutral buffer. ಕೇಳ್ತಾನೆ ಇರ್ತಾರೆ. ಈಗ ನಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಮಧ್ಯದಲ್ಲಿ ಇದನ್ನು ಡಿರೈವ್ ಮಾಡಿಲ್ಲ, ಕೊನೆಯಲ್ಲಿ ಒಂದು ಈಕ್ವೇಷನ್ ನಾವು ಡಿರೈವ್ ಮಾಡ್ಕೊಂಡಿದ್ದೀವಿ. ಡಿರೈವ್ ಎಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್. ಅಸಿಡಿಕ್ ಬಫರ್ ಸೊಲ್ಯೂಷನ್ಸ್ಗೆ ಒಂದು ಎಂಡರ್ಸನ್ ಈಕ್ವೇಷನ್ನ ಡಿರೈವ್ ಮಾಡಿಕೊಡಿ. ಸರ್ ಯಾಕೆ ಬೇಕದು? ಎಂಡರ್ಸನ್ ಅಸೆಲ್ಬ್ಲಾಚ್ ಈಕ್ವೇಷನ್ ಅಂತ ಕರಿತೀವಿ. ನಾವು ಈಕ್ವೇಷನ್ ಡಿರೈವ್ ಮಾಡೋಣ, ಆದರೆ ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ಎಂಡರ್ಸನ್ ಈಕ್ವೇಷನ್? ಅಸಿಡಿಕ್ ಬಫರ್ಗೆ ಎಂಡರ್ಸನ್ ಈಕ್ವೇಷನ್ನ ಡಿರೈವ್ ಮಾಡುವಂಥ ಒಂದು
ಯಾಕೆ ಬೇಕು ಆ ಕಾನ್ಸೆಪ್ಟ್ ನಮಗಲ್ಲಿಗೆ? ಹಾಗಾದರೆ ಆ ಈಕ್ವೇಷನ್ ಯಾವ ರೀತಿ ನಾವು ಡಿರೈವ್ ಮಾಡೋದು? ಆ ಎಂಡರ್ಸನ್ ಈಕ್ವೇಷನ್ ಅಪ್ಲಿಕೇಶನ್ನ ಆನಂತರ ನಾವು ಡಿಸ್ಕಸ್ ಮಾಡೋಣ. ನಾವು ಲೆಟ್ ಅಸ್ ಡಿರೈವ್ ಎಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್. 3 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಒಂದು ಅಸಿಡಿಕ್ ಬಫರ್ಗೆ ಎಂಡರ್ಸನ್ ಈಕ್ವೇಷನ್ನ ಡಿರೈವ್ ಮಾಡಿಕೊಡಿ. ತುಂಬ ಇಂಪಾರ್ಟೆಂಟ್. ಈಗ ಇನ್ ಜನರಲ್ ಅಸಿಡಿಕ್ ಬಫರ್ನ ನಾವು HA ಆ್ಯಂಡ್ BA ಅಂತ ಕರಿತೀವಿ. HA ಆ್ಯಂಡ್ BA. HA BA ಅಂದರೆ ನಮ್ಗೆ ಗೊತ್ತಾಗುತ್ತೆ, ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ ಸಾಲ್ಟ್ಸ್ ವಿತ್ ಸ್ಟ್ರಾಂಗ್ ಬೇಸ್. BOH BA ಅಂದರೆ ವೀಕ್ ಬೇಸ್ ಆ್ಯಂಡ್ ಇಟ್ ಸಾಲ್ಟ್ಸ್ ವಿತ್ ಸ್ಟ್ರಾಂಗ್ ಆ್ಯಸಿಡ್. BA ಅಂದರೆ ಎ ಸೊಲ್ಯೂಷನ್ ಆಫ್ ಎ ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಅಥವಾ ಬೇರೆ ಕಡೆ HA BA BOH BA ಅಂತ ಕೊಟ್ಟರೆ ಇದು ಅಸಿಡಿಕ್ ಬಫರ್, ಇದು ಬೇಸಿಕ್ ಬಫರ್ ಅಂತ ಗೊತ್ತಿರಬೇಕು. ಹಾಗಾದರೆ ನಮ್ಮ ಟಾಪಿಕ್ ಯಾವುದು? ಡಿರೈವ್ ಎಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್. ಇದು ಯೂಶಲಿ ಕೇಳ್ತಾ ಇರ್ತಾರೆ, ಡಿರೈವ್ ಎಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್. ಡಿರೈವ್ ಮಾಡೋಣ. ತುಂಬ ಸಿಂಪಲ್. ಕನ್ಸಿಡರ್ an acidic buffer HA and BA. ಫಸ್ಟ್ ಲೈನಿಗೆ ಬರ್ಕೊಳ್ಬೇಕು. ಕನ್ಸಿಡರ್ ಎ acidic buffer HA and BA. HA ionizes partially according to the equation. HA weak acid ತಾನೆ. It ionizes partially according to the equation HA reversible H++ A-. ಒಂದು ಅಸಿಡಿಕ್ ಬಫರ್ ತಗೊಳ್ಳಿ HA and BA. ಇದು ಸೊಲ್ಯೂಷನಲ್ಲಿ ಆ ವೀಕ್ ಆ್ಯಸಿಡ್ ಪಾರ್ಷಿಯಲ್ ಅಯನೈಸೇಷನ್ ಆಗುತ್ತೆ ಅಂತ ಈ ಈಕ್ವೇಷನ್ ಬರ್ಕೊಳ್ಳಿ. ಅಪ್ಲೈಯಿಂಗ್ ಲಾ ಆಫ್ ಮಾಸ್ ಆಕ್ಷನ್, KA is equal to molar concentration of H plus into molar concentration of A minus by molar concentration of HA. Put equation 1. ಅಲ್ಲ, ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡ್ಕೊಂಡ್ವಿ, KA ಎಕ್ಸ್ಪ್ರೆಷನ್ ಬರ್ಕೊಂಡ್ವಿ. ಟು ದಿಸ್, ಈ ಸೊಲ್ಯೂಷನ್ಗೆ ಎರಡು ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಸಾಲ್ಟ್ ಆಫ್ ದಿ ಸ್ಟ್ರಾಂಗ್ ಬೇಸ್ BA ಆ್ಯಡ್ ಮಾಡಿ. ಟು ದಿಸ್ ಸೊಲ್ಯೂಷನ್ ಎರಡು ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಸಾಲ್ಟ್ ಆಫ್ ದಿ ಸ್ಟ್ರಾಂಗ್ ಬೇಸ್ BA ಆ್ಯಡ್ ಮಾಡಿ. ಇಟ್ ಅಂಡರ್ಗೋಸ್ ಕಂಪ್ಲೀಟ್ ಅಯನೈಸೇಷನ್. ಆಲ್ ಸಾಲ್ಟ್ಸ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ದೇ ಅಂಡರ್ಗೋಸ್ ಕಂಪ್ಲೀಟ್ ಅಯನೈಸೇಷನ್. ಇಲ್ಲಿ ವೀಕ್ ಆ್ಯಸಿಡ್ ಸೊಲ್ಯೂಷನ್ಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್ನ ಆ್ಯಡ್ ಮಾಡಿದ್ದೀರಾ? ಯಾವುದಿಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಕಾಮನ್ ಅಯಾನ್? ಸ್ಟ್ರಾಂಗ್ ಎಲೆಕ್ಟ್ರೋಲೈಟು BA, ಇಲ್ಲಿ ಬರುವಂಥ ಕಾಮನ್ ಅಯಾನ್ ಯಾವುದು? A-. ಯಾವ ಎಫೆಕ್ಟ್ ಇಲ್ಲಿ ಆಪ್ರೇಟ್ ಆಗುತ್ತೆ? ಕಾಮನ್ ಅಯಾನ್ ಎಫೆಕ್ಟ್. ಡ್ಯೂ ಟು ಕಾಮನ್ ಅಯಾನ್ ಎಫೆಕ್ಟ್, ಇವೆರಡು ಕಾಮನ್ ಅಯಾನ್ ನೋಡಿ, ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ HA is suppressed. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ HA ಕಡಿಮೆ ಆಗಿಬಿಡುತ್ತೆ. ಮೊದಲೇ HA ವೀಕ್ ಎಲೆಕ್ಟ್ರೋಲೈಟು, ಅದು ಪಾರ್ಷಿಯಲ್ ಅಯನೈಸೇಷನ್ ಆಗ್ತಾ ಇತ್ತು. ಕಾಮನ್ ಅಯಾನ್ ಎಫೆಕ್ಟಿಂದ ಅದು ಕಡಿಮೆ ಆಗೋಯಿತು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಡಿಮೆ ಆಗೋಗ್ತು. ಯಾವಾಗ ಕಡಿಮೆ ಆಗೋಗ್ತು, ಈ A- ಎಲ್ಲ ಈ ಕಡೆಯಿಂದ ಬರಲ್ಲ, ಸಾಲ್ಟಿಂದ ಬರುತ್ತೆ. ದೇರ್ಫೋರ್ ನಾವು ಅಸ್ಯೂಮ್ ಮಾಡ್ಕೊಳ್ಬೋದು, ಇಮ್ಯಾಜಿನ್ ಮಾಡ್ಕೊಳ್ಬೋದು, ಕಾನ್ಸಂಟ್ರೇಷನ್ ಆಫ್ A- is equal to ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್. ಯಾಕೆಂದರೆ A- ಇಲ್ಲಿ ಬರೋದೇ ಇಲ್ಲ, ಸಪ್ರೆಷನ್ ಆದಾಗ ಇಲ್ಲಿಂದ ಬರುತ್ತೆ ಸಾಲ್ಟ್. ಮತ್ತು ಇದು ಡಿಕಂಪೋಸೇ ಆಗಲ್ಲ. ಕಾನ್ಸಂಟ್ರೇಷನ್ ಆಫ್ HA is equal to ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು. ಅರ್ಥವಾಗ್ತಾ ಇದೆಯಲ್ಲ? A- ಕಾನ್ಸಂಟ್ರೇಷನ್ ಆಫ್ ದಿ ಸಾಲ್ಟ್ ಅಂತ ಯಾಕೆ ಬರ್ಕೊಂಡ್ವಿ? A- ಎಲ್ಲ ಸಾಲ್ಟಿಂದೇ ಬಂದಿದೆ, ಇದು ಕಡಿಮೆ ಆಗೋಗ್ತಲ್ಲ. ಹೆಚ್ಚಿನ ಆ್ಯಸಿಡ್ ಅಂತ ಯಾಕೆ ಬರ್ಕೊಂಡ್ವಿ? ಹೆಚ್ಚು ಹಾಗೇ ಉಳ್ಕೊಂಡಿದೆ, ಇದ್ದದ್ದು ಕಡಿಮೆ ಆಗೋಯ್ತು. ಇವೆರಡೂ ಕೂಡ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಏನು ಬರುತ್ತೆ? KA
is equal to molar concentration of H plus into molar concentration of salt by molar concentration of acid. Write an expression for H plus. ಈಗ H plus ಒಂದು expression ಬರ್ಕೊಳ್ಳಿ. molar concentration of H plus is equal to Ka into molar concentration of acid by molar concentration of salt. ಎರಡು ಕಡೆಗೂ ನೆಗೆಟಿವ್ ಲಾಗರಿಥಮ್ ಟು ದಿ ಬೇಸ್ 10 ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈಯಿಂಗ್ ನೆಗೆಟಿವ್ ಲಾಗರಿಥಮ್ ಟು ದಿ ಬೇಸ್ 10 ಆನ್ ಬೋತ್ ಸೈಡ್, log to the base 10 of molar concentration of H plus, it's equal to minus log to the base 10 of Ka minus log to the base 10 of molar concentration of acid by molar concentration of salt. ಎರಡು ಕಡೆಗೂ ನೆಗೆಟಿವ್ ಲಾಗರಿಥಮ್ ಟು ದಿ ಬೇಸ್ 10 ಹಾಕೊಳ್ಳಿ. ಬೈ ಡೆಫಿನೇಷನ್ ಪ್ರಕಾರ ಇದನ್ನು ಏನಂತ ಬರೀಬೋದು? ಪಿ ಎಚ್. ಇದನ್ನೇನಂತ ಬರೀಬೋದು? ಪಿ ಕೆ ಎ. ಇಲ್ಲಿ ಮೈನಸ್ನ ಪ್ಲಸ್ ಮಾಡಿದ್ರೆ ಡಿನಾಮಿನೇಟ್ರು ನ್ಯೂಮರೇಟ್ರಿಗೆ ಹೋಗುತ್ತೆ, ನ್ಯೂಮರೇಟ್ರು ಡಿನಾಮಿನೇಟ್ರಿಗೆ ಬರುತ್ತೆ. ಪ್ಲಸ್ ಲಾಗ್ ಟು ದಿ ಬೇಸ್ 10 ಆಫ್ molar concentration of salt by molar concentration of acid. It is the Anderson equation for acidic buffer. ಡಿರೈವ್ ಆಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್ ಅಂದರೆ ಇಷ್ಟು ಸ್ಟೆಪ್ಪಲ್ಲಿ ಅದನ್ನು ಡಿರೈವ್ ಮಾಡಬೇಕು. ಹೇಗೆ ಮಾಡೋಣ? ಕನ್ಸಿಡರ್ an acidic buffer HA and BA. In solution, a weak acid HA ionizes partially in water can be represented as. ಈ equation ಬರೀರಿ. ಅಪ್ಲೈಯಿಂಗ್ ಲಾ ಆಫ್ ಮಾಸ್ ಆ್ಯಕ್ಷನ್ ಈ ಎಕ್ಸ್ಪ್ರೆಷನ್ ಬರೆದು ಪುಟ್ ಈಕ್ವೇಷನ್ 1. ಇದು ಫಸ್ಟ್ ಸ್ಟೆಪ್. ಟು ದಿಸ್ ಎ ಸಾಲ್ಟ್ ಆಫ್ ದಿ ಸ್ಟ್ರಾಂಗ್ ಬೇಸ್ BA is added. It undergoes complete ionization. Due to common ion effect, the degree of dissociation of HA is suppressed. Therefore, it may be assumed that concentration of A minus is equal to concentration of salt, concentration of HA is equal to concentration of acid. Substitute these two in equation 1. ಮತ್ತೆ H plus ಗೆ ಎಕ್ಸ್ಪ್ರೆಷನ್ ಬರೀರಿ. Taking negative logarithm to the base 10 on both the side. ಆಗ ಈ ಎಕ್ಸ್ಪ್ರೆಷನ್ ಬರುತ್ತೆ. ಇದು ಡೆಫಿನೇಷನ್ ಆಫ್ ಪಿ ಎಚ್, ಇದು ಡೆಫಿನೇಷನ್ ಆಫ್ ಪಿ ಕೆ ಎ. ಇಲ್ಲಿ ಪ್ಲಸ್ ಮಾಡಿದಾಗ ಸಾಲ್ಟು ನ್ಯೂಮರೇಟಿವ್ ಬರುತ್ತೆ, ಆ್ಯಸಿಡ್ ಡಿನಾಮಿನೇಟಿವ್ ಬರುತ್ತೆ. ವಾಟ್ ಇಸ್ ದ ಆಂಡರ್ಸನ್ ಈಕ್ವೇಷನ್? ಪಿ ಎಚ್ ಇಸ್ ಈಕ್ವಲ್ ಟು ಪಿ ಕೆ ಎ ಪ್ಲಸ್ ಲಾಗ್ ಟು ದಿ ಬೇಸ್ 10 ಆಫ್ molar concentration of salt by molar concentration of acid. ಏನಿದ್ರೆ ಅಪ್ಲಿಕೇಶನ್ನ? ಈ ಈಕ್ವೇಷನ್ ಬಳಸ್ಕೊಂಡು ಅಸಿಡಿಕ್ ಬಫರ್ ಸೊಲ್ಯೂಷನ್ಸ್ದು ಪಿ ಎಚ್ ಕಂಡುಹಿಡಿಬೋದು. ಅಸಿಡಿಕ್ ಬಫರ್ ಸೊಲ್ಯೂಷನ್ನ ಪಿ ಎಚ್ ಕಂಡುಹಿಡಿಯೋದಕ್ಕೆ ನಾವು ಆಂಡರ್ಸನ್ ಈಕ್ವೇಷನ್ನ ಬಳಸ್ಕೊಳ್ತೀವಿ. ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ಆಂಡರ್ಸನ್ ಈಕ್ವೇಷನ್? ದಿಸ್ ಈಕ್ವೇಷನ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಪಿ ಎಚ್ ಆಫ್ ಅಸಿಡಿಕ್ ಬಫರ್. ಕೇಳ್ತಾರೆ ಒಂದೇ ಮಾರ್ಕ್ಗೆ, ರೈಟ್ ಆಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್ ಅಂತ ಕೇಳ್ತಾರೆ. ರೈಟ್ ಆಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್, ಡಿರೈವ್ ಆಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್. ಎರಡು ಥರ ಕ್ವಶನ್ ಇರುತ್ತೆ. ಡಿರೈವ್ ಅಂದಾಗ ಇಷ್ಟನ್ನು ಮಾಡಬೇಕು. ರೈಟ್ ಅಂದರೆ ಕೊನೆ ಎಕ್ಸ್ಪ್ರೆಷನ್ ಬರೆದ್ರೆ ಸಾಕು. ಎಷ್ಟು ಚೆನ್ನಾಗಿದೆ ನೋಡಿ. ಪಿ ಎಚ್ ಇಸ್ ಈಕ್ವಲ್ ಟು ಪಿ ಕೆ ಎ ಪ್ಲಸ್ ಲಾಗ್ ಟು ದಿ ಬೇಸ್ 10 ಆಫ್ molar concentration ಆಫ್ ಸಾಲ್ಟ್ ಬೈ molar concentration ಆಫ್ ಆ್ಯಸಿಡ್. ಯಾವುದೇ ಕಾರಣಕ್ಕೆ ಈ ಸೈನ್ ವ್ಯತ್ಯಾಸ ಆಗಬಾರ್ದು. ಇಲ್ಲಿ ಮೈನಸ್ ಬಂದರೆ ಆ್ಯಸಿಡ್ ಮೇಲ್ಗಡೆ ಇರಬೇಕು. ಹಾಗಾದರೆ ಇವತ್ತು ಏನೇನು ಟಾಪಿಕ್ನ ನಾವು ಕಲ್ತ್ವಿ, ಯಾವ ಸಾಲ್ಟು ಹೈಡ್ರಾಲಿಸಿಸ್ ಆಗ್ತವೆ, ಯಾವ ಸಾಲ್ಟು ಹೈಡ್ರಾಲಿಸಿಸ್ ಆಗಲ್ಲ, ಅದಕ್ಕೆ ರೀಸನ್ ಏನು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಕೊನೆಗೆ ಬಫರ್ ಸೊಲ್ಯೂಷನ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ 3 ಟೈಪ್ಸ್ಗೂ ಕೂಡ ಎಕ್ಸಾಂಪಲ್ ಕೊಟ್ಟು ಅಸಿಡಿಕ್ ಬಫರ್ ಸೊಲ್ಯೂಷನ್ಸ್ಗೆ ಆಂಡರ್ಸನ್ ಈಕ್ವೇಷನ್ನ ಡಿರೈವ್ ಮಾಡಿದ್ದೀವಿ. ತುಂಬ ಇಂಪಾರ್ಟೆಂಟು. ಡಿರೈವ್ ಮೋಸ್ಟ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನ NCERT ಟೆಕ್ಸ್ಟ್ ಬುಕ್ನ ಕೊನೆಯ ಪೇಜಲ್ಲಿ ಅದಿದೆ. ಡಿರೈವ್ ಆಂಡರ್ಸನ್ ಈಕ್ವೇಷನ್ ಫಾರ್ ಅಸಿಡಿಕ್ ಬಫರ್.
ನೀವು CBSE ಟೆಕ್ಸ್ಟ್ ಬುಕ್ ತಗೊಂಡ್ರೆ ಅದಿಲ್ಲ, ಅದನ್ನು ಡಿರೈವ್ ಮಾಡಬೇಕು. ರೈಟ್ ಅಂದರೆ ಆ ಎಕ್ಸ್ಪ್ರೆಷನ್ಸ್ನ ಬರೀರಿ. ಓಕೆ, ಥ್ಯಾಂಕ್ ಯು.